ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಪ್ರಾರಂಭದಲ್ಲಿ ಮಲ್ಲಿಕಾ ಹೇಳ್ತಾ ಇರ್ತಾಳೆ, ಅವಳ ಮಗನ ಹತ್ರ ಹೇಳ್ತಾ ಇರ್ತಾಳೆ, ನೋಡು ನೀನು ಮಾಡಿದ ತಪ್ಪಿಗೆ ಅಗ್ನಿ ಯಾವ ರೀತಿ ಮಾಡ್ದ ಅಂತ ನೋಡು ಅಂತ ಹೇಳ್ತಾಳೆ. ಇನ್ನು ಮಗ ಹೇಳ್ತಾನೆ, ಹೌದು ಮಾಮ್, ನೀವು ಬಂದಕ್ಕಾಯ್ತು, ಇಲ್ಲದಿದ್ದರೆ ನನ್ನ ಕತೆ ಮುಗೀತು, ನೀವೊಂದು ಸಖತ್ ಪ್ಲ್ಯಾನ್ ಮಾಡಿದಕ್ಕಾಯ್ತು. ಆದರೂ ಮಾಮ್, ಅಗ್ನಿ ಯಾಕೆ ಈ ರೀತಿ ಮಾಡ್ದ? ಅಲ್ಲ, ಅವಳು ಒಂದು PA, ಅವಳಿಗೋಸ್ಕರ ಅವನು ನನ್ನ ಮೇಲೆ ಕೈ ಮಾಡ್ದ, ನನ್ನ ಕುತ್ತಿಗೆ ಪಟ್ಟಿ ಹಿಡ್ದ. ಅಲ್ಲ ಮಾಮ್, ಆ ಸಾಕ್ಷಿಗೋಸ್ಕರ ಇವ್ನು ಯಾಕೆ ಈ ರೀತಿ ಮಾಡ್ದ ಅಂತ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಅದು ಕಣೋ ಅಗ್ನಿ, ಅಗ್ನಿ ಅಂದರೆ ಅವನಿಗೋಸ್ಕರ ಮಾಡ್ದ ಅಷ್ಟೇ, ಅಂದರೆ ಅದೇ ಅವನು ಅಂತ ಹೇಳ್ತಾಳೆ. ಆಗ ಅವ್ರ ಮಗಳು ಹೇಳ್ತಾಳೆ, ಅಲ್ಲ ಮಾಮ್, ನೀವೇನು ಹೇಳ್ತಿದ್ದೀರಾ ಅಂತ ನನಗೊಂದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾಳೆ. ಆಗ ಮಲ್ಲಿಕಾ ಹೇಳ್ತಾಳೆ, ನೀವು ಅಗ್ನಿ ನಿಜವಾದ ಮುಖ ಇನ್ನೂ ನೋಡಿಲ್ಲ, ಅದಕ್ಕೆ ನಿಮ್ಗೆ ಗೊತ್ತಿಲ್ಲ. ಅಗ್ನಿ ನಿಜವಾದ ಮುಖನೇ ಬೇರೆ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಅದಿತಿ ಸಾಕ್ಷಿಗೆ ಹೇಳ್ತಾ ಇರ್ತಾಳೆ, ಕಾಜಲ್ ಬೇಕಾ, ಕಾಜಲ್ ಹಾಕೊಳ್ತೀರಾ, ಮಾಯ್ಶ್ಚರೈಸರ್ ಬೇಕಾ ಹೇಳ್ತಾ ಇರ್ತಾರೆ. ಆದರೆ ಸಾಕ್ಷಿ ಏನೂ ಬೇಡ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಅದಿತಿ ಹೇಳ್ತಾಳೆ, ನೀವು ಯಾಕೆ ಇಷ್ಟು ಮುಜುಗರ ಮಾಡ್ಕೊಳ್ತೀರಾ, ಏನು ಕೇಳಿದ್ರು ಬೇಡ ಅಂತೀರಲ್ಲ, ನೋಡಿ ನಾನೇ ನಿಮಗೆ ಕಾಜಲ್ ಹಾಕ್ತೇನೆ ಅಂತ ಕಾಜಲೆಲ್ಲ ಹಾಕ್ತಾಳೆ. ಇನ್ನು ಅದಿತಿ ಹೇಳ್ತಾಳೆ, ಒಂದು ಸ್ಟಿಕ್ಕರ್ ಹಾಕಿ ಬಿಡುವ ಅಂತ ಹೇಳ್ತಾಳೆ. ಆಗ ಸಾಕ್ಷಿ ಹೇಳ್ತಾಳೆ, ಬೇಡ, ನನ್ನ ಬ್ಯಾಗಲ್ಲಿ ಇದೆ ಅಂತ ಹೇಳ್ತಾಳೆ. ಇನ್ನು ಬ್ಯಾಗಲ್ಲಿ ಸ್ಟಿಕ್ಕರ್ ಹುಡುಕುವಾಗ ಅದಿತಿಗೆ ಅಗ್ನಿದು ಖಡ್ಗ ಸಿಗುತ್ತೆ. ಆಗ ಅದಿತಿ ಹೇಳ್ತಾಳೆ, ಇದೇ ನಿಮ್ಮ ಬ್ಯಾಗಲ್ಲಿ ಬಂತು ಅಂತ ಹೇಳ್ತಾಳೆ. ಆಗ ಸಾಕ್ಷಿ ಹೇಳ್ತಾಳೆ, ಯಾವುದು, ಈ ಖಡ್ಗನ ಅಂತ ಹೇಳ್ತಾಳೆ. ಅದಕ್ಕೆ ಅದಿತಿ ಹೇಳ್ತಾಳೆ, ಹೌದು, ಇದು ಅಣ್ಣನ ಖಡ್ಗ ಅಂತ ಹೇಳ್ತಾಳೆ. ಆಗ ಸಾಕ್ಷಿ ಹೇಳ್ತಾಳೆ, ಏನು ಅಗ್ನಿ ಸರ್ ಖಡ್ಗನ? ಅಲ್ಲ, ಅಗ್ನಿ ಸರ್ ಖಡ್ಗ ಎಲ್ಲ ಹಾಕಲ್ಲ ಅಲ್ವಾ ಅಂತ ಹೇಳ್ತಾಳೆ. ಆಗ ಅದಿತಿ ಹೇಳ್ತಾಳೆ, ಹೌದು, ಅಣ್ಣ ಹಾಕಲ್ಲ, ಆದರೆ ಇವತ್ತು ನಾನೇ ಫೋರ್ಸ್ ಮಾಡಿ ಹಾಕಿದೆ ಅಂತ ಹೇಳ್ತಾಳೆ. ಇದೇಗೆ ನಿಮ್ಗೆ ಸಿಕ್ತು ಅಂತ ಕೇಳ್ತಾಳೆ. ಆಗ ಸಾಕ್ಷಿ ಹೇಳ್ತಾಳೆ, ಅದು ಅಲ್ಲೇ ಬಿದ್ದಿತ್ತು, ಅದನ್ನು ಹಿಡ್ಕೊಂಡು ಬಂದೆ ಅಂತ ಹೇಳ್ತಾಳೆ. ಇನ್ನು ಸಾಕ್ಷಿ ನೆನಪು ಮಾಡ್ಕೊಳ್ತಾಳೆ, ಅವಳನ್ನು ರೌಡಿಗಳು ಕಿಡ್ನಾಪ್ ಮಾಡಿರೋ ಜಾಗದಲ್ಲಿ ಆ ಖಡ್ಗ ಬಿದ್ದಿತ್ತು. ಅದನ್ನು ಸಾಕ್ಷಿ ನೆನಪು ಮಾಡ್ಕೊಂಡು ಹೇಳ್ತಾಳೆ, ಅಂದರೆ ನಿಮ್ಮ ಅಣ್ಣನೇ ನನ್ನನ್ನು ಕಾಪಾಡಿದ್ದ ಅಂತ ಹೇಳ್ತಾಳೆ. ಆಗ ಅದಿತಿಗೆ ಏನೂ ಅರ್ಥ ಆಗ್ತಿರಲ್ಲ. ಇನ್ನು ಸಾಕ್ಷಿ ಖಡ್ಗನ ಕೊಡಬೇಕಂತ ಹೇಳಿ ಅವನ ರೂಮಿಗೆ ಹೋಗ್ತಾಳೆ. ಇನ್ನು ಈ ಕಡೆ ಮಲ್ಲಿಕಾ ಹೇಳ್ತಾಳೆ, ಅಗ್ನಿಯನ್ನು ಏನಂತ ತಿಳ್ಕೊಂಡಿದ್ದೀರಾ? ಹೌದು, ಅವನಿಗೆ ಸಿಟ್ಟಿದೆ, ಅವನಿಗೆ ತುಂಬಾ ಸಿಟ್ಟು, ಜ್ವಾಲಾಮುಖಿ ಅವನು. ಆದರೆ ಅವನು ಯಾವತ್ತೂ ಕೆಟ್ಟ ಕೆಲಸ ಮಾಡಲ್ಲ. ಅವನಲ್ಲಿರೋದು ಒಳ್ಳೆ ಗುಣ ಅಂದರೆ ಅವನ ಅಪ್ಪನ ಗುಣ ಅಷ್ಟೇ ಅಲ್ಲ, ನನ್ನ ಅಕ್ಕ ಇದ್ದಾಳಲ್ಲ, ಅವಳ ಗುಣನೂ ಅದೇ, ಅಂಬಿಕನ ಗುಣ. ಅವನ ತಂಗಿಗೂ ಅದೇ ಗುಣ, ಅವ್ರ 4 ಜನಗೂ ಒಂದೇ ಗುಣ. ಅವನಿಗೆ ಸಿಟ್ಟಿರ್ಬೋದು, ಆದರೆ ಮನೀಶ್, ನೀನು ಬೇಕಾದರೆ ಅವನ ಕೈಲಿ ಒಂದು ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಹೇಳು, ಅವ್ನು ಮಾಡ್ತಾನ ನೋಡು, ಅವ್ನು ಮಾಡಲ್ಲ. ಅವನ ಕೈಯಲ್ಲಿ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವ್ನು ಮಾಡೋದು ಇಲ್ಲ. ಅದು ಅಗ್ನಿ. ನಮಗೆ ಇರೋದು ಪ್ಲಸ್ ಪಾಯಿಂಟ್ ಏನು ಗೊತ್ತುಂಟಾ? ಅವನ ಒಳ್ಳೆತನ, ಅವನ ವೀಕ್ನೆಸ್, ಅದೇ ನಮಗೆ ಪ್ಲಸ್ ಪಾಯಿಂಟ್. ಯಾವಾಗ ಅವನ ಒಳ್ಳೆತನ ಅವನಿಗೆ ಪ್ಲಸ್ ಪಾಯಿಂಟ್ ಆಗುತ್ತೋ ಆವಾಗ ನಮ್ಮ ಕತೆ ಮುಗೀತು ಅಂತಲೇ ಅರ್ಥ. ನೋಡು ಮನೀಶ್, ಇನ್ನು ಮುಂದೆ ನಾವು ತುಂಬ ಜಾಗ್ರತೆಯಿಂದ ಇರಬೇಕು, ಇಲ್ಲದಿದ್ದರೆ ಅಗ್ನಿ ನಮ್ಮನ್ನಂತೂ ಬಿಡಲ್ಲ, ನೆನಪಿಟ್ಕೋ ಅಂತ ಹೇಳ್ತಾನೆ. ಇನ್ನು ಈ ಕಡೆ ಗೋಪಿ ಅಗ್ನಿಗೆ ಹೇಳ್ತಾ ಇರ್ತಾನೆ, ಅಲ್ಲ, ನೀವು ಈ ರೀತಿ ಸಿಟ್ಟಿನಲ್ಲಿದ್ದರೆ ಯಾವ ಹುಡುಗಿ ನಿಮಗೆ ಬೀಳ್ತಾಳೆ, ಯಾವ ಹುಡುಗಿ ನಿಮ್ಮ ಹತ್ರ ಮಾತಾಡ್ತಾಳೆ? ನಿಮ್ಮ ಗಡ್ಡ ನೋಡಿದರೆ ಸಾಕು, ಎಲ್ರಿಗೂ ಹೆದರಿಕೆ ಆಗುತ್ತೆ. ಅಲ್ಲ, ನೀವು ಮಾತನಾಡೋ ಶೈಲಿನೇ ಸರಿ ಇಲ್ಲ ಅಗ್ನಿ ಸರ್ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಏನು ಗೋಪಿ, ಏನು ಹೇಳ್ತಿದ್ಯಾ? ಹೌದು ಬಾಸು, ನೀವು ಮಾತನಾಡೋ ಸ್ಟೈಲೇ ಸರಿ ಇಲ್ಲ. ಏನು ಗೊತ್ತಾ, ನೀವು ಯಾರತ್ತಾದರೂ ಹೆಸರು ಕೇಳುವಾಗ ಹೇಗೆ ಕೇಳಬೇಕು, ನಿಮ್ಮ ಹೆಸರೇನು ಅಂತ ಕೇಳಬೇಕು. ಆದರೆ ನೀವು ಹಾಗಲ್ಲ, ನಿನ್ನ ಹೆಸರು, ಇಲ್ಲಿ ಯಾಕೆ ಬಂದು, ಏನು ಮಾಡ್ತೀಯಾ, ಆ ರೀತಿ ಕೇಳ್ತೀರಾ. ಆವಾಗ ಯಾವ ಹುಡುಗಿಗೆ ಥರ ನಿಮ್ಮ ಹತ್ರ ಮಾತಾಡಬೇಕು ಅಂತ ಅನಿಸುತ್ತೆ? ನಿಮ್ಮ ನೋಡಿದ್ರೇ ಆ ಹುಡುಗಿಗೆ ಭಯ ಆಗುತ್ತೆ ಅಂತ ಹೇಳಿ, ನೋಡಿ ನೀವು ಹೇಗೆ ಹೇಳಬೇಕು ಗೊತ್ತುಂಟಾ, ಏನು ನಿಮ್ಮ ಹೆಸರು, ಇಲ್ಲಿಗೆ ಯಾಕೆ ಬಂದು, ಆ ರೀತಿ ಪ್ರೀತಿಯಲ್ಲಿ ಮಾತಾಡಬೇಕು ಅಂತ ಹೇಳಿ ಅವನಿಗೆ 1 ಗಂಟೆ ಲೆಕ್ಚರ್ ಕೊಡ್ತಾನೇ ಇರ್ತಾನೆ. ಇನ್ನು ಅಗ್ನಿಗೆ ಅವನ ಲೆಕ್ಚರ್ ಕೇಳಿ ಕೇಳಿ ಸಾಕಾಗ್ತದೇನು ಹೇಳ್ತಾನೆ, ಗೋಪಿ ಸಾಕು, ನಿಲ್ಲಿಸು, ನಂಗೆ ಗೊತ್ತಿದೆ ನಾನು ಏನು ಮಾಡಬೇಕು ಅಂತ ಹೇಳ್ತಾನೆ. ಇನ್ನು ಅವನು ಹೇಳ್ತಾನೆ, ಇನ್ನು ಬಿಟ್ಟು ಅಡ್ವೈಸ್ ಕೊಡಬೇಡ ಗೋಪಿ ನೀನು ಅಂತ ಹೇಳ್ತಾನೆ. ಆಗ ಗೋಪಿ ಹೇಳ್ತಾನೆ, ಬಾಸು, ನಮ್ಮ ಕೈಲಿ ಕೊಡೋಕ್ಕಾಗೋದು ಅಷ್ಟೇ ಅಲ್ವಾ, ಅದೇ ಅಲ್ವಾ ಫ್ರೀಯಾಗಿ ಸಿಗೋದು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಅಗ್ನಿ ಫ್ರೆಶ್ ಅಪ್ ಆಗಬೇಕಂತ ಹೇಳಿ ರೆಡಿ ಆಗ್ತಿರ್ತಾನೆ. ಆವಾಗ ಸಾಕ್ಷಿ ಡೋರ್ ನಾಕ್ ಮಾಡದೆ ರೂಮ್ ಒಳಗೆ ಬರ್ತಾಳೆ. ಬಂದು ಅಗ್ನಿ ಸರ್ ಅಂತ ಹೇಳ್ತಾಳೆ. ಇನ್ನು ಅಗ್ನಿ ಬಟ್ಟೆ ಹಾಕ್ಕೊಂಡಿರಲ್ಲ. ಇನ್ನು ಅಗ್ನಿಗೆ ತುಂಬ ನಾಚಿಕೆ ಆಗುತ್ತೆ. ಅವನು ಹೇಳ್ತಾನೆ, ಅಲ್ಲ ರೀ, ನಿಮ್ಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ, ರೂಮ್ಗೆ ಬರುವಾಗ ಡೋರ್ ನಾಕ್ ಮಾಡ್ಕೊಂಡು ಬರಬೇಕಂತ ಗೊತ್ತಾಗಲ್ವಾ ನಿಮಗೆ ಅಂತ ಹೇಳ್ತಾನೆ. ಇನ್ನು ಅಗ್ನಿ ಪಕ್ಕದಲ್ಲಿದ್ದ ಟವೆಲನ್ನು ಹಿಡ್ಕೊಳ್ತಾನೆ. ಇನ್ನು ಸಾಕ್ಷಿ ಹೊರಗಡೆ ಹೋಗಿ ಇನ್ನೊಂದು ಸಲ ಡೋರ್ ನಾಕ್ ಮಾಡಿ ಬರ್ತಾಳೆ. ಬರುವಾಗ ಅಗ್ನಿ
ಎಣ್ಣೆಯನ್ನು ಕೆಳಗೆ ಬೀಳಿಸಿರ್ತಾನೆ. ಇನ್ನು ಅದಕ್ಕೆ ಕಾಲು ಜಾರಿ ಸಾಕ್ಷಿ ಬೀಳಿಕ್ಕೆ ಹೋಗ್ತಾಳೆ. ಬೀಳುವಾಗ ಅಗ್ನಿದು ಬನಿಯನ್ ಹಿಡ್ಕೊಳ್ತಾಳೆ. ಆದರೆ ಅಗ್ನಿ ಹೇಳ್ತಾನೆ, ರೀ ಏನ್ರಿ ಮಾಡ್ತಿದ್ದೀರಾ, ಹೋದ ಸಲ ನನ್ನ ಶರ್ಟ್ ಹರಿದಾಕಿದ್ರಿ, ಈ ಸಲ ನನ್ನ ಬನಿಯನ್ ಹರಿದಾಕ್ತೀರಾ ಅಂತ ಹೇಳ್ತಾನೆ. ಅವಳು ಬನಿಯನ್ನ ಹರಿದಾಕಿ ಬಿಡ್ತಾಳೆ. ಇನ್ನು ಸಾಕ್ಷಿನ ಅಗ್ನಿ ಹಿಡ್ಕೊಳ್ತಾನೆ. ಇನ್ನು ಹಿಡ್ಕೊಂಡು ಹೇಳ್ತಾನೆ, ರೀ ನಿಮಗೆ ಬರೀ ಕೆಲಸ ಇಲ್ವಾ, ಯಾವಾಗ ನೋಡಿದ್ರು ಇದನ್ನೇ ಮಾಡ್ತಿರಲ್ಲ, ನೀವು ಯಾಕೆ ನನಗೆ ಈ ರೀತಿ ತೊಂದರೆ ಕೊಡ್ತಿದ್ದೀರಾ ಅಂತ ಹೇಳ್ತಾನೆ. ಹೇಳಿ ತಿರುಗುವಾಗ ಅವನು ಜಾರಿ ಕೆಳಗೆ ಬೀಳ್ತಾನೆ. ಸಾಕ್ಷಿ ಕೈ ಅಗ್ನಿ ಎದೆ ಮೇಲೆ ಇರ್ತದೆ. ಇನ್ನು ಅಗ್ನಿ ತುಂಬ ನೋವಾಗ್ತಿದೆ ಅಂತ ಹೇಳ್ತಾನೆ. ಆಗ ಸಾಕ್ಷಿ ಕೇಳ್ತಾಳೆ, ಸರ್ ನೋವಾಗ್ತಿದೆಯಾ ಸರ್ ಅಂತ ಕೇಳ್ತಾಳೆ. ಆಗ ಅಗ್ನಿ, ರೀ ಹೇಳ್ರಿ ಅಂತ ಹೇಳ್ತಾಳೆ. ಇನ್ನು ಸಾಕ್ಷಿ ಎದ್ದು ಹೇಳ್ತಾಳೆ, ಸರ್ ಅದು ಸಾರಿ ಸರ್ ಅಂತ ಹೇಳ್ತಾಳೆ. ಆಗ ಅಗ್ನಿ ಹೇಳ್ತಾಳೆ, ರೀ ನಿಮ್ಗೆ ಏನ್ರಿ ಆಗಿದೆ, ಯಾಕ್ರಿ ಪದೇ ಪದೇ ನನ್ನ ಹತ್ರ ಬರ್ತೀರಾ ನೀವು, ಯಾಕ್ರಿ ನನಗೆ ಡ್ಯಾಶ್ ಕೊಡ್ತೀರಾ ನೀವು ಅಂತ ಹೇಳಿ ಬೈತಾನೆ. ಇನ್ನು ಸಾಕ್ಷಿ ಹೇಳ್ತಾಳೆ, ಸರ್ ಅದು ಈ ಖಡ್ಗ ಕೊಡಬೇಕಿತ್ತು ಸರ್ ಅಂತ ಹೇಳ್ತಾಳೆ. ಈ ಖಡ್ಗ ನಿಮ್ಮ ಹತ್ರ ಹೇಗೆ ಬಂತು, ಓಕೆ ಖಡ್ಗ ಕೊಡಬೇಕಿತ್ತು ತಾನೇ, ಬಂದಿಲ್ಲಿ ಇಟ್ಟು ಹೋಗಬೇಕಿತ್ತು, ಯಾಕ್ರಿ ಇಲ್ಲಿಗೆ ಬರ್ತೀರಾ, ಯಾಕ್ರಿ ನಂಗೆ ತೊಂದರೆ ಕೊಡ್ತೀರಾ ಅಂತ ಒಂದೇ ಸಮನೆ ಬೈತಾನೆ ಇರ್ತಾನೆ. ಆಗ ಸಾಕ್ಷಿ ಹೇಳ್ತಾಳೆ, ಸರ್ ಸಾಕು ಸರ್, ನೋಡಿ ನಿಮಗೆ ಅರವಿಂದ್ ಸರ್ ಕರೆಕ್ಟಾಗಿ ಹೆಸರಿಟ್ಟಿದ್ದಾರೆ, ಅಗ್ನಿ ಅಂತ, ಜ್ವಾಲಾಮುಖಿನೇ ನೀವು ಅಂತ ಹೇಳಿ ಅವನಿಗೆ ಬೈದು ಅಲ್ಲಿಂದ ಹೋಗ್ತಾಳೆ. ಇನ್ನು ಅಗ್ನಿ ಯೋಚನೆ ಮಾಡ್ತಾ ಇರ್ತಾನೆ, ಅಲ್ಲ ಇವಳು ಯಾಕೆ ನಂಗೆ ಬೈದ್ರು, ನಾನು ಅಂಥದ್ದೇನು ಮಾಡಿದೆ, ಇವಳು ಮಾಡಿ ತಪ್ಪಲ್ವಾ, ಅದಕ್ಕೆ ನಾನು ಹೇಳಿದೆ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ಮುಂದಿನ ವಿಡಿಯೋಗಾಗಿ ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.